ಏನಣ್ಣ ನಿಮ್ಮ ಹೆಸರು? ನಾಗರಾಜ್ ಅವರೇ, ಬೆಳಿಗ್ಗೆ ಎದ್ದ ತಕ್ಷಣ ಸಮಾಜದ ಕೆಲಸ ಮಾಡಕ್ಕೆ ಬಂದಿದ್ದೀರಾ? ನಿಮ್ಮ ಹೆಸರೇನಣ್ಣ? ಹುಟ್ಟೋದ್ರು ಅಣ್ಣ. ನಮಸ್ತೆ ಅಣ್ಣ, ನಿಮ್ಮ ಹೆಸರೇನು? ಮುರುಗೇಶ್ ಅಣ್ಣ. ಈಗ ನಿಮ್ಮ ಸ್ನೇಹಿತರು ನಿಮ್ಮ ಏನು ನಗರಸಭೆಯಿಂದ ಬಂದು ಬೆಳಿಗ್ಗೆನೇ ಕ್ಲೀನ್ ಮಾಡಿಸ್ತಾ ಇದ್ದೀರಾ, ತುಂಬ ಸಂತೋಷ. ಈಗ ಜನರು ಕಂಪ್ಲೇಂಟ್ ಮಾಡಿದ ತಕ್ಷಣ ನೀವು ಬಂದು ಅಟೆಂಡ್ ಮಾಡ್ತಿದ್ದೀರಾ ಅಲ್ವಾ? ತುಂಬ ಸಂತೋಷ. ಇದು ನಿಮ್ಮ ಹೆಸ್ರು ಯಾರಣ್ಣ? ಮಾದೇವಣ್ಣವರಾ? ಒಳ್ಳೇದು, ಇದೇ ರೀತಿ ಮಾಡಿ ಅಣ್ಣ. ಒಳ್ಳೆ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಅಷ್ಟೇ, ಇನ್ನೇನಿಲ್ಲ ಅಣ್ಣ. ಹೊಸ ವರ್ಷ ಶುಭಾಶಯ ಹೇಳ್ತೀರಾ ಜನಕ್ಕೆ, ನಿಮ್ಮ ಎಲ್ಲ ಸ್ನೇಹಿತರಿಗೆ ಹೇಳಿ. ನಿಮ್ಮ ಇದಕ್ಕೆ ಎಲ್ಲ ಹೊಸ ವರ್ಷ ಶುಭಾಶಯ ಅಂತ ಹೇಳೋಣ, ಏನಿಲ್ಲ. ಥ್ಯಾಂಕ್ ಯು. ನಮಸ್ತೆ. ಮಂಡ್ಯದ 20ನೇ ವಾರ್ಡಿನಲ್ಲಿ ಸಕ್ಕರೆ ನಾಡು ಶ್ರೀಗಂಧದ ಬೀಡು ವತಿಯಿಂದ ಇಂದು ನಮ್ಮ 1ನೇ ವಾರ್ಡಿನಲ್ಲಿ ಸಾವಿತ್ರಿಬಾಯಿ ಬಾಪ್ಲೆ ಟ್ರಸ್ಟ್ನಲ್ಲಿ ಒಂದು ವಿಶೇಷ. ಸ್ನೇಹಿತರೆ, ಈ ದಿನ ನಮ್ಮ ಸಾವಿತ್ರಿಬಾಯಿ ಬಾಪ್ಲೆ ಟ್ರಸ್ಟ್ ವೃದ್ಧರ ಆಶ್ರಮದಲ್ಲಿ ಇಂದು ನಮ್ಮ ನಗರ ಪಾಲಿಕೆಯಿಂದ ಕೆಲಸ ಮಾಡ್ತಕ್ಕಂಥ ಈ ಒಂದು ಪೌರ ಕಾರ್ಮಿಕರನ್ನು ಕರೆಸಿ ತಮ್ಮ ಆಶ್ರಮದಲ್ಲಿ ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನು ಶ್ಲಾಘನೆ ಮಾಡಿದರು. ಅಣ್ಣ ಮುರುಗೇಶಣ್ಣ, ಈಗ ನೀವು ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ನಗರ ಪಾಲಿಕೆಯಿಂದ ಪ್ರತಿ ವಾರ್ಡ್ನಲ್ಲೂ ನೀವು ಕೆಲಸ ಮಾಡ್ತಾ ಇರ್ತೀರ. ಇದು ನಿಮಗೆ ನಿಮ್ಮ ಮನಸ್ಸಿಗೆ ಏನು ಖುಷಿ ತರುತ್ತಾ, ಇಲ್ಲ ದುಃಖ ಇದೆಯಾ? ಎಲ್ಲ ಸಹಕಾರ ಮಾಡ್ತಾ ಇದ್ದಾರಾ? ನಮಗೆ ನಾವು ಕೆಲಸ ಮಾಡೋ ಕೆಲಸಕ್ಕೆ ಮನಸ್ಫೂರ್ತಿ ತೃಪ್ತಿಯಿಂದ ಸರ್ ಮಾಡ್ತಾ ಇದ್ದೀವಿ. ಆಮೇಲೆ ಪಬ್ಲಿಕ್ಕವರು ನಮಗೆ ಸಹಕಾರ ಕೊಡ್ತಾರೆ. ವಾರ್ಡ್ ಕೌನ್ಸಿಲರು, ಕಾರ್ಪೊರೇಟರ್ಗಳು ನಮಗೆ ಫುಲ್ ಸಹಕಾರ ಕೊಡ್ತಾರೆ ಸರ್. ಯಾರು ಈ ವಾರ್ಡ್ನ ನಗರಸಭೆ ಸದಸ್ಯರು ಯಾರು? ಮಂಜಣ್ಣ ಅವರು ನಿಮಗೆ ತುಂಬ ಸಹಕಾರ ಮಾಡ್ತಾರೆ. ಆಮೇಲೆ ನಿಮ್ಮ ಹೆಡ್ಡು, ನಿಮಗೆ ಯಾರು ಹೆಡ್ಡು? ಅವರು ಅಲ್ಲಲ್ಲ, ಅವರಲ್ಲ, ನಿಮಗೆ ಮಾದೇವ್ ಅವರು ಕೂಡ ನಿಮ್ಗೆ ಏನೋ ತೊಂದರೆ ಇಲ್ಲ, ಅವರೆಲ್ಲ ಸಹಕಾರ ಮಾಡ್ತಾ ಇದ್ದಾರೆ. ತುಂಬ ಖುಷಿಯಿಂದ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಲ್ವಾ? ಅದಕ್ಕೇ ಈ ಒಂದು ಆಶ್ರಮದಲ್ಲಿ ಏನು ನಮ್ಮ ಪ್ರೀತಿ ಮೇಡಮ್ ಇದ್ದಾರಲ್ಲ, ಅವರು ಕೂಡ ರುದ್ರಾಶ್ರಮ ನಡೆಸ್ತಾ ಇದ್ದಾರೆ. ಹಾಗಾಗಿ ಅವರು ಕೂಡ ನಿಮ್ಮನ್ನು ಕರೆಸಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ನಿಮ್ಮನ್ನು ಖುಷಿಯಾಗಿ ಬಂದು ಈ ದಿನ ಅವರೊಂದು 2 ಮಾತಾಡ್ತಾರೆ ನಿಮ್ಮ ಬಗ್ಗೆ. ಮೇಡಮ್ ನಮಸ್ತೆ. ಈ ಒಂದು ಪೌರ ಕಾರ್ಮಿಕರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಮೇಡಮ್? ಸರ್, ಏನು ಅಂದರೆ ಈಗ ನಾವು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಕೆಲಸಗಳನ್ನ ಮಾಡ್ಕೋತೀವಿ. ಆದರೆ ಇವರೇನು ಅಂದರೆ ಅವ್ರ ಕೆಲಸಗಳನ್ನ ಬಿಟ್ಟು ಬಂದು ನಮ್ಮ ಸಮಾಜಕ್ಕೆ ಏನಾದರೂ ಒಂದು ಮಾಡಬೇಕು ಅಂತೇಳಿ ಬೆಳಗ್ಗೆ ಎದ್ದ ತಕ್ಷಣ ಒಂದು 5-6 ಗಂಟೆಗೆ ಬರ್ತಾರೆ. ಪಾಪ ಅವ್ರಿಗೆ ಊಟ ತಿಂದಿರ್ತಾರೋ, ಕಾಫಿ ಕುಡಿದಿರ್ತಾರೋ, ಏನೂ ಅವ್ರಿಗೆ ಗೊತ್ತಿರಲ್ಲ. ಪಾಪ ಅವರೆಲ್ಲವನ್ನೂ ಮರೆತು ನಮ್ಮ ಸೇವೆಯಲ್ಲಿ ನಿರತರಾಗ್ತಾರಲ್ಲ ಸರ್, ಅದಕ್ಕೆ ನಮಗೆ ತುಂಬ ಖುಷಿ ಆಗುತ್ತೆ. ಅವ್ರು ಮಾಡೋ ಕೆಲಸನ ಯಾರ ಕೈಲೂ ಮಾಡ್ಲಿಕ್ಕೆ ಆಗಲ್ಲ. ನಾವು ಕೂತು ಏನೋ ಒಂದು ಜಡ್ಜ್ ಹೇಳ್ಬೋದು, ಇಲ್ಲ ಬೇರೆಯವರು ಅವ್ರವ್ರ ಕೆಲಸನ ಅವ್ರವ್ರು ಮಾತಾಡ್ಬಿಡ್ಬೋದು. ಬಟ್ ಅವ್ರ ಕೆಲಸನ ಯಾರೂ ಮಾತಾಡಲ್ಲ. ಅವ್ರ ಕೆಲಸನೇ ಮಾತಾಡಿಸುತ್ತೆ ಅಷ್ಟೇ. ಬಟ್ ಅವ್ರಿಗೆ ಇದುವರೆಗೂ ಯಾರು ಬೆಂಬಲ ಕೊಟ್ಟಿದ್ರೂ ಅವ್ರಿಗೊಂದು ಸ್ಥಾನಮಾನ ಅನ್ನುವಂಥದ್ದು ಇರಬೇಕು. ಬಟ್ ಅವ್ರು ಪೌರ ಕಾರ್ಮಿಕರು ಅಂತ ಹೇಳಿದ್ರೆ ಅಲ್ಲಿಗೆ ಮೀಸಲು ಅಂತ ಮಾಡಿದ್ದಾರೆ. ಅದನ್ನೆಲ್ಲ ನಾವು ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು. ಬಟ್ ಅವ್ರ ಸೇವೆಗೆ ನಾವು ಏನೇನೂ ಅಲ್ಲ ಸರ್. ಮತ್ತು ಅದಕ್ಕಿಂತ ಹೆಚ್ಚಾಗಿ ಇವತ್ತು ದಿನ ನಾನು ಅವ್ರಿಗೆ ನನ್ನ ಒಂದು ಪ್ರೀತಿ ವಿಶ್ವಾಸದಿಂದ ಅವ್ರಿಗೆ ಗೌರವಿಸಬೇಕು ಅಂತ ನಾನು ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಧನ್ಯವಾದಗಳು ಮೇಡಮ್. ಹೇಳಿ. ನಮ್ಮ ಹೆಲ್ತ್ ಇನ್ಸ್ಪೆಕ್ಟರು ಮಂಜೇಶ್ ಅವರು, ನಮ್ಮ ಕಮಿಷನರು ಅಂಬಾಸಿಡರ್ ಅವರು, ನಮ್ಮ ನಗರಸಭೆ ಎಲ್ಲರೂ ನಮಗೆಲ್ಲ ಸಹಕಾರ ಮಾಡ್ತಾರೆ. ಒಳ್ಳೇದು. ಧನ್ಯವಾದಗಳು. ನಿಮಗೆಲ್ಲ ಒಳ್ಳೇದಾಗಲಿ. ಹೊಸ ವರ್ಷದ ಶುಭಾಶಯಗಳು ನಿಮಗೆ. ನೀವು ಹೇಳಿ ಎಲ್ಲರಿಗೂ. ಎಲ್ಲರಿಗೂ ನಿಮಗೂ ಒಳ್ಳೇದು ಮಾಡಲಿ.